ಬೆಂಗಳೂರಿನ ಜ್ಞಾನ ಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನು ಯುವಕನೊಬ್ಬ ಯುವತಿಗೆ ಕಿರುಕುಳ ಕೊಟ್ಟ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಡಿಸೆಂಬರ್ 22ರಂದು ಯುವತಿ ಒಬ್ರು ಪಿಜಿಯಿಂದ ಹೊರಗಡೆ ಹೋಗೋಕೆ ತಮ್ಮ ಬೈಕ್ ನಲ್ಲಿ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನವೀನ್ ಕುಮಾರ್ ಅಂತಹ ವ್ಯಕ್ತಿ ಏನಿರ್ತಾನೆ ಆತ ಬೈಕ್ ನಲ್ಲಿ ಬಂದು ಯುವತಿ ಅಂದ್ರೆ ಕಾರ್ ನಲ್ಲಿ ಬಂದು ಯುವತಿಗೆ ಕಿರುಕುಳನ ಕೊಡ್ತಾನೆ. ಮತ್ತೆ ಆ ಯುವತಿ ಮತ್ತೆ ಯುವಕ ಇಬ್ರು ಏನು ಸಹ ಒಂದು ಮೇಲ್ನೋಟಕ್ಕೆ ಏನು ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿರ್ತಾರೆ. ಆನಂತರ ಇಬ್ರು ಸಹ ಪರಿಚಯ ಆದ ನಂತರ ಇಬ್ರು ಸಹ ಪ್ರೀತಿ ಮಾಡಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಕೆಲವು ದಿನಗಳ ಮಟ್ಟಿಗೆ ಯುವತಿ ಮತ್ತೆ ಯುವಕ ಇಬ್ರು ಸಹ ಒಂದು ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಆನಂತರ ಯುವತಿ ಏನಿರ್ತಾರೆ ಆ ಯುವತಿ ತನ್ನ ಯುವಕನನ್ನ ಏನು ಕೆಲವೊಂದು ದಿನಗಳ ಮಟ್ಟಿಗೆ ಅವಾಯ್ಡ್ ಅನ್ನ ಮಾಡ್ತಾಳೆ. ಅಕೌಂಟ್ ಅನ್ನ ಸಹ ಅವಾಯ್ಡ್ ಅನ್ನ ಮಾಡ್ತಾಳೆ. ಮತ್ತೆ ಆತನ ಫೋನ್ ನಂಬರ್ ಅನ್ನ ಸಹ ಆಕೆ ಬ್ಲಾಕ್ ಅನ್ನ ಮಾಡ್ತಾಳೆ. ಡಿಸೆಂಬರ್ 22ನೇ ತಾರೀಕು ಏನು ಆ ಯುವತಿಯ ಪಿಜಿಯಲ್ಲಿ ವಾಸ ಮಾಡ್ತಾ ಇರ್ತೈತೆ. ಬೆಂಗಳೂರಿನ ಜ್ಞಾನ ಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿ ಏನಿರುತ್ತೆ, ಜ್ಞಾನ ಜ್ಯೋತಿ ನಗರ ಏನಿರುತ್ತೆ, ಸೊ ಅಲ್ಲಿ ಆಕೆ ವಾಸವನ್ನ ಮಾಡ್ತಾ ಇರ್ತಾರೆ. ಆ ವಾಸ ಮಾಡುವಂತ ಸಂದರ್ಭದಲ್ಲಿ ಆಕೆಯ ಪಿಜಿಯನ್ನ ಆತ ಏನು ನೋಡ್ಕೊಂಡಿರ್ತಾನೆ. ಜೊತೆಗೆ ಏನಂದ್ರೆ ಆ ಪಿಜಿಯಿಂದ ಆಕೆ ಎಷ್ಟೊತ್ತಿಗೆ ಹೋಗ್ತಾಳೆ ಮತ್ತೆ ಎಷ್ಟೊತ್ತಿಗೆ ವಾಪಸ್ ಬರ್ತಾಳೆ ಅನ್ನೋದನ್ನ ಟೈಮಿಂಗ್ ಅನ್ನ ತಿಳಿದುಕೊಂಡು ಆ ಡಿಸೆಂಬರ್ 22ನೇ ತಾರೀಕು ಆಕೆ ಏನು ಯುವತಿ ತನ್ನ ಸ್ನೇಹಿತೆಯ ಜೊತೆಗೆ ಪಿಜಿಯಿಂದ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಆತ ಒಂದು ಕಾರ್ನಲ್ಲಿ ಬರ್ತಾನೆ. ಕಾರ್ನಲ್ಲಿ ಬಂದು ಆತ ಒಂದು ಆಕೆಯನ್ನು ಅಡ್ಡಗಟ್ಬಿಟ್ಟು ಆಕೆಯ ಮೇಲೆ ಒಂದು ಲೈಂಗಿಕ ದೌರ್ಜನ್ಯವನ್ನು ನಡೆಸ್ತಾನೆ. ಮತ್ತೆ ಆಕೆಯ ಬಳಿ ಬಂದು ಕೆಲವೊಂದಷ್ಟು ಆಕೆಯನ್ನು ಹೊಡೆಯುವಂತದ್ದು ಇರ್ಬೋದು. ಮತ್ತೆ ಆಕೆಯನ್ನ ಯಾಕೆ ನಂಬರ್ ಅನ್ನ ಬ್ಲಾಕ್ ಮಾಡಿದ್ಯಾ ಮತ್ತೆ ಯಾಕೆ ಅಕೌಂಟ್ ಅನ್ನ ಬ್ಲಾಕ್ ಮಾಡಿದ್ಯಾ ಅಂತ ಕೇಳ್ತಾನೆ. ಆ ನಂತರ ಇಬ್ರು ಸಹ ಅಲ್ಲಿ ವಾಗ್ವಾದ ಮಾಡ್ಕೊಂತಾರೆ. ಸೊ ಈ ಒಂದು ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆ ಆಗುತ್ತೆ. ಆ ನಂತರ ಏನು ಅಕ್ಕಪಕ್ಕದ ನಿವಾಸಿಗಳು ಬಂದಂತ ಸಂದರ್ಭದಲ್ಲಿ ಆತ ನವೀನ್ ಕುಮಾರ್ ಏನಿರ್ತಾನೆ ಆತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಂತರ ಏನು ಕಾರಿನ ಸಿಸಿಟಿವಿ ನಂಬರ್ ಏನಿರುತ್ತೆ ಅಂದ್ರೆ ಕಾರಿನ ಬಂದಂತಹ ಸಿಸಿಟಿವಿ ಏನಿರುತ್ತೆ ಆ ಒಂದು ಸಿಸಿಟಿವಿಯಲ್ಲಿ ಕಾರ್ ನಂಬರ್ ಅನ್ನ ಪತ್ತೆ ಹಚ್ತಾರೆ ಪೊಲೀಸರು, ಜ್ಞಾನ ಭಾರತಿ ಪೊಲೀಸರು ಪತ್ತೆ ಹಚ್ತಾರೆ. ಆನಂತರ ನವೀನ್ ಕುಮಾರ್ ಅನ್ನ ಸಹ ಪೊಲೀಸರು ಅರೆಸ್ಟ್ ಮಾಡ್ಕೊ ಬಂದು ಇವತ್ತು ಠಾಣೆಯಲ್ಲಿ ಕೂರಿಸಿರ್ತಾರೆ. ನಂತರ ಜೊತೆಗೆ ಏನಂದ್ರೆ ಆತನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ನಾವು ಇಬ್ರು ಸಹ ಒಂದು ಫೇಸ್ಬುಕ್ ಏನಿರುತ್ತೆ ಮತ್ತೆ ಇನ್ಸ್ಟಾಗ್ರಾಮ್ ಇರುತ್ತೆ ಅದರ ಮೂಲಕ ಪರಿಚಯ ಆಗಿತ್ತು. ಆನಂತರ ಇಬ್ರು ಸಹ ಒಂದು ಏನು ಪ್ರೀತಿ ಮಾಡ್ತಾ ಇದ್ವಿ. ಆದ್ರೆ ಏಕಾಏಕಿ ಆ ಯುವತಿ ನನ್ನನ್ನು ಅವಾಯ್ಡ್ ಮಾಡಿರ್ತಾಳೆ ಮತ್ತೆ ನನ್ನ ಫೋನ್ ನಂಬರ್ ಅನ್ನ ಬ್ಲಾಕ್ ಮಾಡಿರ್ತಾರೆ. ಹಾಗಾಗಿ ನಾನು ಅವತ್ತು ಕೇಳಕ್ಕೆ ಒಂದು ಡಿಸೆಂಬರ್ 22ನೇ ತಾರೀಕು ಹೋಗಿದ್ದೆ ಅಂತ ಹೇಳ್ಬಿಟ್ಟು ಆತ ಒಂದು ಪೊಲೀಸರ ಮುಂದೆ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿರುವಂಥದ್ದು. ಸದ್ಯಕ್ಕೆ ಜ್ಞಾನ ಭಾರತಿ ಪೊಲೀಸರು ಈ ಒಂದು FIR ಅನ್ನ ದಾಖಲು ಮಾಡಿಕೊಂಡು ಏನು ಆ ಯುವತಿ ಕೊಟ್ಟಂತ ದೂರಿನ ಅನ್ವಯ ಏನು ಯುವಕನನ್ನ ಅರೆಸ್ಟ್ ಮಾಡಿಬಿಟ್ಟು ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾಮನ್ ನವಾಜ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.